ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿ ಶಿವನ್ ಕವಿತಾ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತುಂಬ ವಿಶೇಷವಾಗಿರೋಂಥ ವ್ಲಾಗ್ ಗೈಸ್. ಏನಪ್ಪ ಅಂತ ಹೇಳಿದ್ರೆ ನನ್ನ ಮಗಂದು ಫಸ್ಟ್ ಬರ್ತ್ಡೇ ಗೈಸ್. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಗುರುವಾಯೂರಿಗೆ ಹೋಗ್ತಾ ಇದ್ದೀವಿ. ಆದರೆ ಗುರುವಾಯೂರಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಕೇಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ. ಸೊ ಅಲ್ಲಿ ಕೇಕೆಲ್ಲ ಕಟ್ ಮಾಡಿ ಅಲ್ಲಿಂದ ಊಟ ಮಾಡ್ಕೊಂಡು ಅಲ್ಲಿಂದ ನಾವೆಲ್ಲರೂ ಸೇರಿ ಗುರುವಾಯೂರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ. ಸೊ ಬ್ಯಾಕ್ ಸೈಡಲ್ಲಿ ನನ್ನ ಮಗನ ಎತ್ಕೊಂಡ್ಬಿಟ್ಟಿದ್ದಾರೆ. ಯಾರು? ನಮ್ಮ ಹಸ್ಬೆಂಡ್ ಅಕ್ಕ, ಸಣ್ಣ ಅಕ್ಕ. ಹಾಗೆಯೇ ಇನ್ನೊಂದು ದೊಡ್ಡ ಅಕ್ಕ ಇದ್ದಾರೆ, ಅವರು ಕಾಣ್ತಾ ಇಲ್ಲ. ಆ ಸೀಟದ ನನ್ನ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಕಾಣ್ತಾ ಇಲ್ಲ, ಮಗುನ ಅವರೇ ಎತ್ಕೊಂಡಿದ್ದಾರೆ. ಸೊ ಹಾಗಾಗಿ ಫೈನಲಿ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಬಂದು ತಲುಪಿದ್ವಿ ಗೈಸ್. ನೋಡಿ, ನನ್ನ ಪುಟ್ಟ ಕಂದಂದು ಕೇಕ್ ಕಟ್ ಮಾಡೋ ಸಮಯ ಬಂತು. ಕೇಕೆಲ್ಲ ಕಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಫಸ್ಟ್ ಕೇಕ್ ಇದು ನೋಡ್ತಾ ಇದ್ದೀರಲ್ವ, ಎಲ್ಲರೂ ಇದ್ದಾರೆ. ಸೊ ನನ್ನ ಮಗನ ಫಸ್ಟ್ ಬರ್ತ್ಡೇ ತುಂಬ ಖುಷಿ ಆಗ್ತಾಯಿದೆ. ಹಾಗೆಯೇ ಈ ವ್ಲಾಗ್ ಎಲ್ಲರೂ ಫುಲ್ ನೋಡಿ ಹಾಗೆಯೇ ನನ್ನ ಮಗನಿಗೆ ಎಲ್ಲರೂ ನಿಮ್ಮ ಪ್ರೀತಿಯ ಆಶೀರ್ವಾದದ ಒಂದು ವಿಶ್ ಮತ್ತು ವ್ಲಾಗಿಗೆ ಒಂದು ಲೈಕ್ ಕೊಡಬೇಕು ನೀವು. ಹಾಗೆಯೇ ನೋಡಿ, ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲರೂ ತಿನ್ನಿಸ್ತಾ ಇದ್ದೀವಿ. ಹಾಗೆಯೇ ಇವಾಗೇನು ಗುರುವಾಯೂರಕ್ಕೆ ಹೋಗಬೇಕು, ನಮ್ಮದು ಊಟ ಮಾಡಬೇಕು. ಮಗನ ಕೇಕ್ ಕಟ್ಟಿಂಗ್ ಆಯಿತು ಗಾಯ್ಸ್. ನೋಡಿ, ನನ್ನ ಮಗನಿಗೆ ಶಾಕ್ ಇದೇನಪ್ಪ ಎಲ್ಲರೂ ಬಂದು ತುಂಬ್ಕೊಬಿಟ್ಟಿದ್ದಾರೆ ಅಂತ. ಮನೇಲಿ ನಾನು ಮತ್ತು ನನ್ನ ಗಂಡ, ನನ್ನ ಮಗ 3 ಜನರಲ್ಲ. ಇವತ್ತು ಎಲ್ಲರನ್ನ ನೋಡಿದಾಗ ಅವನಿಗೆ ಶಾಕ್ ಆಗಿಬಿಟ್ಟಿದೆ ಗಾಯ್ಸ್. ನೋಡ್ತಾ ಇದ್ದೀರಲ್ವ, ನೋಡಿ ಎಲ್ಲರೂ ತಿನ್ನಿಸ್ತಾ ಇದ್ದಾರೆ. ಆದರೆ ಅವನಿಗೆ ಜಾಸ್ತಿ ಸ್ವೀಟ್ ತಿಂದರೆ ಮತ್ತೆ ಅವನು ಊಟ ಮಾಡಲ್ಲ. ಆದ್ರೂ ಸ್ವಲ್ಪ ಬಾಯಿಗೆ ಹಿಂಗೆ ಸ್ವಲ್ಪ ಹಾಕಿ ತಿನ್ನಿಸ್ತಾ ಇದ್ದಾರೆ. ಆದರೆ ನನ್ನ ಮಗನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನೋಡಿ, ಅವನು ತಿಂತಾವನೆ. ನೋಡಿ ನಮ್ಮ ಕಂದಮ್ಮ ನೋಡ್ತಾ ಇದ್ದೀರಲ್ವ. ನೋಡಿ ಮತ್ತು ಇದು ಯಾರು ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ದು ಅಕ್ಕಂದು ಹಸ್ಬೆಂಡ್ ಇವರು. ಮತ್ತು ಇವ್ರದ್ದು ಇಬ್ಬರು ಅಕ್ಕಂದಿರಿದ್ದಾರೆ. ಅವ್ರದ್ದು ಹಸ್ಬೆಂಡ್ ಬಂದಿಲ್ಲ, ಅಕ್ಕಂದಿರು ಮಾತ್ರ ಬಂದಿದ್ದಾರೆ. ಮತ್ತು ಅವ್ರ ಮಕ್ಕಳು ಇದ್ದಾರೆ. ಹಾಗೆಯೇ ಇವಾಗ ಊಟ ಮಾಡಬೇಕು ಗೈಸ್. ಊಟ ಎಲ್ಲ ಮಾಡಿ ಇವಾಗ ನೋಡಿ ನಾವು ಗುರುವಾಯೂರಕ್ಕಂತ ಹೋಗ್ತಾ ಇದ್ದೀವಿ. ಆಗಲೇ ನೋಡ್ತಾ ಇದ್ರಲ್ವ, ಕಾರಲ್ಲಿ ಯಾರು ಇರಲಿಲ್ಲ. ಇವಾಗ ಫುಲ್ ಲೋಡ್ ಆಗಿಬಿಟ್ಟಿದೆ. ಎಲ್ಲರೂ ಮಾಡ್ಕೊಂಡು ನಿದ್ರೆ ಮಾಡಿಬಿಟ್ಟಿದ್ದಾರೆ ಗೈಸ್. ಹಾಗೆಯೇ ಇವಾಗ ಗುರುವಾಯೂರಕ್ಕೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಟಾಟಾ, ಬೈ ಬಾಯ್.